ಸ್ಪರ್ಧೆಯನ್ನು ಮಾಡ್ತಿದ್ವಿ? ನಾನು 2008ರಿಂದ ನಮ್ಮ ಕೆ ಸಿ ಅಶೋಕಣ್ಣ ಅವ್ರ ಎಲೆಕ್ಷನ್ ನಿಂತಾಗಿಂದ ಹಿಡಿದು ಇಲ್ಲಿವರೆಗೂ ಸತತವಾಗಿ ನಾನು ಪಕ್ಷಕ್ಕೋಸ್ಕರ ದುಡ್ಕೊಂಬರ್ತಾಯಿದ್ದೀನಿ. ಆಮೇಲೆ ಪಕ್ಷ ಸಂಘಟನೆ ಮಾಡೋದಕ್ಕೆ ನನಗೊಂದು ಅವಕಾಶ ಬೇಕು. ನನ್ನ ಸ್ನೇಹಿತರೆಲ್ಲ ಕಳೆದ ಬಾರಿನೇ ನಿಂತ್ಕೊಂತ ಹೇಳಿದರು, ಸ್ಪರ್ಧೆ ಮಾಡು, ನಿನಗೆ ಎಲ್ಲ ಇದಿದೆ ಮಾಡು ಅಂತ. ಕಾರಣಾಂತರದಿಂದ ನಮ್ಮ ಸ್ನೇಹಿತರು ಗೆದ್ದರು. ಹಾಗಾಗಿ ಈ ಸಲ ನಾನು ಯುವ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಸ್ಥಾನಕ್ಕೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಬೇಕು ಅಂತ ನಾಮಿನೇಷನ್ನು ಮಾಡಿದ್ದೀನಿ, ಹಾಗೆ ಕೆಲಸನೂ ಮಾಡ್ತಾಯಿದ್ದೀವಿ. ದಾಸರಳ್ಳಿ ಕ್ಷೇತ್ರದ ಕಾಂಗ್ರೆಸ್ಗೆ ತಮ್ಮ ಕೊಡುಗೆ ಏನಿದೆ? ನೀವು ಸಾಕಷ್ಟು ಬಾರಿ ನೀವು ದಾಸರಳ್ಳಿ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು. ನಾನು ಮತ್ತು ನನ್ನ ಸ್ನೇಹಿತರು ಮುಂದೆ ನಿಂತುಕೊಂಡು ನಾವು ಕೆಲವೊಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿದ್ದೀವಿ. ಹಗಲು ರಾತ್ರಿ ಪಕ್ಷ ಬಾವುಟಗಳ್ನ ಕಟ್ಟಿದ್ದೀವಿ, ಫ್ಲೆಕ್ಸ್ಗಳಿರ್ಬೋದು. ನಮ್ದು ಸಾಕಷ್ಟು ಕೊಡುಗೆ ಇದೆ. ಕೋವಿಡ್ ಸಮಯದಲ್ಲಿರ್ಬೋದು ಹಲವಾರು ರೀತಿ ಮಾಡಿದ್ದೀವಿ. ನಾನು ಸತತ 15 ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ. ನನಗೆ ನಂಬಿಕೆ ಇದೆ. ನನ್ನ ಪಕ್ಷದಲ್ಲಿರೋರನ್ನು ನನ್ನ ಕುಟುಂಬ ಅಂದ್ಕೊಂಡಿದ್ದೀನಿ. ನನ್ನ ಕುಟುಂಬದವರು ನನ್ನ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆ ಪ್ರಶ್ನೆ ಬರಲ್ಲ. ನಾನು ಯಾವುದೇ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಾಗಲಿ ಮತ್ತೊಂದು ಪಕ್ಷಕ್ಕೆ ಹೋಗಾಗಲಿ ನಾನು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದವ್ರಿಗೆ ನಾನು ಕೆಲಸ ಮಾಡಿಲ್ಲ. ನಾನು ನನ್ನ ತಾಯಿ ಹೆಂಗೆ ಪಕ್ಷ ಹಂಗೆ, ನಾನು ಪಕ್ಷ ಚೇಂಜ್ ಮಾಡಲ್ಲ. ಪಕ್ಷಕ್ಕೋಸ್ಕರ ದುಡ್ದಿದ್ದೀನಿ. ಯಾರೇ ಒತ್ತಡ ಹಾಕಿದ್ರು ಹಿಂದೆ ಸರಿಯೋ ಮಾತಿಲ್ಲ. ಗೆಲ್ಲಬೇಕು, ನಂಗೆ ಗೆಲ್ಲೋದಕ್ಕೆ ಅವಕಾಶ. ಯುವಕರ ಸೈನ್ಯ ಇದೆ, ಹಾಗಾದರೆ ನಿಮ್ಗೆ ಗೆಲ್ಲಿಸ್ಲಿಕ್ಕೆ ನಾವು ಅವನ್ನೆಲ್ಲ ಹೇಳ್ಕೊಬೇಡ್ದು. ನಮ್ಮ ನಾಯಕರುಗಳೆಲ್ಲ ಬೆಂಬಲ ಕೊಟ್ಟರೆ ನಾವು ಗೆಲ್ತೀವಿ. ಸರ್, ಕಡೆಯದಾಗಿ ತಮ್ಮ ಯುವ ಕಾಂಗ್ರೆಸ್ನ ಸ್ನೇಹಿತರಿಗೆ ಅಥವಾ ಕಾರ್ಯಕರ್ತರಿಗೆ ಏನು ಹೇಳ್ತೀವಿ? ಎಲ್ಲ ಯುವ ಕಾಂಗ್ರೆಸ್ ಸ್ನೇಹಿತರೂ ಅಲ್ಲ, ಎಲ್ಲ ನನ್ನ ಸಂಬಂಧ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಆಮೇಲೆ ನಮ್ಮ ಮುಖಂಡರುಗಳಿಗೂ ಕೇಳ್ಕೊಳೋದು, ಒಂದು ಬಾರಿ ನನಗೆ ಅವಕಾಶ ಮಾಡಿಕೊಡಿ. ನನ್ನ ಸ್ನೇಹಿತರಿಗೆ ನನಗಿದೊಂದು ಹೆಲ್ಪ್ ಮಾಡಿ, ನನಗೆ ಅವಕಾಶ ಮಾಡಿಕೊಡಿ. ಮುಂದಿನ ದಿನದಲ್ಲಿ 2028 ಇರ್ಬೋದು, ಈಗ ಬರುವ BBMP ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಯಲ್ಲೂ ನಮ್ಮ ಪಕ್ಷನ ಗೆಲ್ಲಿಸ್ಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ರಾಜ್ಯದಲ್ಲಿದೆ, ಹಾಗೆ BBMPಲಿ ಮೇಯರ್ ನಮಗೆ ಆಗಬೇಕು. ಈ ಹೋರಾಟಕ್ಕೆ ನನಗೆ ಒಂದು ಶಕ್ತಿ ಕೊಡಿ. ಎಲ್ಲ ನನ್ನ ಯುವ ಕಾಂಗ್ರೆಸ್ ಮಿತ್ರರು ನನಗೆ ಈ ಬಾರಿ ಅವಕಾಶ ಮಾಡಿಕೊಡಿ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಒಂದು ವೋಟ್ ಕೊಡಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ.